ಹಾಯ್ ಮಕ್ಕಳೇ, ಇವತ್ತಿನ ನಮ್ಮ ಕತೆ ಗುಂಡು ಜಿಲೇಬಿ. ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಊರಿನಲ್ಲಿ ಅಜ್ಜಿಯೊಬ್ಬಳು ಇದ್ದಳು. ಒಂದು ದಿನ ಮಳೆ ಬಂದು ತುಂಬಾ ಚಳಿಯಾಯಿತು. ಅಜ್ಜಿ ಶಾಲು ಹೊದ್ದು ಹೊರಗೆ ಛತ್ರಿ ಹಿಡಿದು ಹೊರಟಳು. ಅಲ್ಲಿ ಇಲ್ಲಿ ಹುಡುಕಿ ಒಣಗಿದ ಕಡ್ಡಿಗಳನ್ನು ಆರಿಸಿಕೊಂಡಳು. ಒಂದು ಕಡ್ಡಿಗೀರಿದಳು. ಚರ್ ಅಂತ ಒಲೆ ಹತ್ತಿತು. ಒಲೆಯ ಮೇಲೆ ಬಾಣಲೆಗೆ ಎಣ್ಣೆ ಹಾಕಿದಳು. ಅಜ್ಜಿ ಜಿಲೇಬಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ಳು. ಕಾದ ಎಣ್ಣೆಯಲ್ಲಿ ಜುಯ್ ಎಂದು ಗುಂಡಗೆ ಜಿಲೇಬಿ ಮಾಡಿದಳು. ಜಿಲೇಬಿ ಗುಂಡಗೆ ಗರಿಗರಿಯಾಗಿ ಕೇಸರಿ ಬಣ್ಣದಾಗಿತ್ತು. ಅಜ್ಜಿ ತಟ್ಟೆಯ ಮೇಲೆ ಅದನ್ನ ಇರಿಸಿ ಇನ್ನೇನು ತಿನ್ನಬೇಕು ಅನ್ನುವಷ್ಟರಲ್ಲಿ ಅದು ಕೆಳಗೆ ಉರುಳಿ ಬಿದ್ದಿತ್ತು. ಗುಡುಗುಡು ಓಡೇ ಬಿಟ್ಟಿತು. ಅಜ್ಜಿಗೆ ಅಳು ಬಂತು. ಜಿಲೇಬಿಯ ಹಿಂದೆಯೇ ಓಡಿದಳು. ಜಿಲೇಬಿ ಮುಂದೆ, ಅಜ್ಜಿ ಹಿಂದೆ. ಬಾ ಗುಂಡು ಜಿಲೇಬಿ ಬಾ ಎಂದು ಅಜ್ಜಿ ಕೂಗಿದಳು. ನಾನೊಂದು ಗುಂಡು ಜಿಲೇಬಿ, ಜಿಗಿಯುತ್ತೇನೆ, ನೆಗೆಯುತ್ತೇನೆ, ಹಾರುತ್ತೇನೆ, ಕುಣಿಯುತ್ತೇನೆ, ಲಲ್ಲ 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 ಎಂದು ಹಾಡುತ್ತಾ ಓಡಿತು. ಅಲ್ಲಿಯೇ ಒಂದು ಬೆಕ್ಕು, ಏನಜ್ಜಿ ಯಾಕೆ ಓಡುತ್ತಿದ್ದೀ ಅಂತ ಕೇಳಿತು. ಅಲ್ಲಿ ನೋಡು ಬೆಕ್ಕಣ್ಣ, ಆ ಗುಂಡು ಜಿಲೇಬಿ ಹೇಗೆ ಓಡುತ್ತಿದೆ, ಹಿಡಿದುಕೊಂಡು ಬಾರಪ್ಪ ಅಂತ ಹೇಳಿದಳು. ಬಾ ಜಿಲೇಬಿ, ಅಜ್ಜಿ ಕರೀತಾ ಇದ್ದಾಳೆ ಅಂತ ಬೆಕ್ಕು ಜಿಲೇಬಿ ಹಿಂದೆ ಓಡಿತು. ನಾನೊಂದು ಗುಂಡು ಜಿಲೇಬಿ, ಜಿಗಿಯುತ್ತೇನೆ, ನೆಗೆಯುತ್ತೇನೆ, ಹಾರುತ್ತೇನೆ, ಕುಣಿಯುತ್ತೇನೆ, ಲಲ್ಲ 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 ಎಂದು ಹಾಡುತ್ತಾ ಓಡಿತು. ನಾಯಿಯೊಂದು ಬಂತು. ಬೆಕ್ಕನ್ನು ಎಲ್ಲಿಗೆ ಓಡುತ್ತಿದ್ದಿ ಎಂದಿತ್ತು. ಅಯ್ಯೋ, ಅದು ಅಲ್ಲಿ ಓಡುತ್ತಿದೆಯಲ್ಲ ಆ ಗುಂಡು ಜಿಲೇಬಿ, ಅದನ್ನು ಹಿಡಿಯಲು ಅಂದಿತ್ತು. ನಾನು ಅದನ್ನು ಹಿಡಿತೀನಿ ತಾಳು ಅಂತ ನಾಯಿ ಜಿಲೇಬಿಯ ಹಿಂದೆ ಓಡಿತು. ಅಷ್ಟು ಹೊತ್ತಿಗೆ ಉದ್ದ ಕೊಂಬುಗಳಿದ್ದ ಎತ್ತೊಂದು ಬಂತು. ಏನು, ಯಾಕೆ ಹೀಗೆ ಓಡುತ್ತಿದ್ದಿ ಎಂದು ನಾಯಿಯನ್ನು ಕೇಳಿತು. ನಾಯಿ ನಡೆದ ಕತೆ ಹೇಳಿತು. ಎತ್ತು, ನಾಯಿ, ಬೆಕ್ಕು, ಅಜ್ಜಿ ಒಬ್ಬರ ಹಿಂದೆ ಒಬ್ಬರು ಜಿಲೇಬಿಯನ್ನು ಹಿಡಿಯಲು ಓಡಿದರು. ಅಲ್ಲೊಂದು ಎಮ್ಮೆ ಹುಲ್ಲು ಮೇಯುತ್ತಾ ನಿಂತಿತ್ತು. ಏಕೆ ಹೀಗೆ ಓಡುತ್ತಿದ್ದೀರಾ ಅಂತ ಎತ್ತನ್ನು ಕೇಳಿತು. ಎತ್ತು ನಡೆದ ಕಥೆಯನ್ನೆಲ್ಲ ಎಮ್ಮೆಗೆ ಹೇಳಿತು. ನಾನು ಹಿಡಿಯುತ್ತೇನೆ ತಾಳು ಎಂದು ಓಡಿತು. ಎಮ್ಮೆ, ಎತ್ತು, ನಾಯಿ, ಬೆಕ್ಕು, ಅಜ್ಜಿ ಎಲ್ಲರೂ ಒಬ್ಬರ ಹಿಂದೆ ಒಬ್ಬರು ಜಿಲೇಬಿಯ ಹಿಂದೆ ಓಡಿದರು. ಜಿಲೇಬಿಗೆ ಅಡ್ಡವಾಗಿ ಒಂದು ನದಿ ಬಂತು. ಜಿಲೇಬಿಗೆ ಭಯವಾಯಿತು. ಒದ್ದೆಯಾದರೆ ಮೆತ್ತಗಾಗಿ ಸತ್ತೇ ಹೋಗುವೆನಲ್ಲ ಎಂದು ಅಲ್ಲಿಯೇ ನಿಂತು ಬಿಟ್ಟಿತು. ಅಷ್ಟರ ಹೊತ್ತಿಗೆ ನರಿಯೊಂದು ಬಂತು. ಯಾಕಣ್ಣ ಜಿಲೇಬಿ ಹೀಗೆ ನಿಂತುಬಿಟ್ಟಿದೀಯಾ ಎಂದು ಕೇಳಿತು. ನರಿಯಣ್ಣ, ನಾನು ಅಜ್ಜಿ ಕೈಯಿಂದ ತಪ್ಪಿಸಿಕೊಂಡು ಓಡಿ ಬಂದೆ. ನನ್ನನ್ನು ಅಟ್ಟಿಸಿಕೊಂಡು ಬೆಕ್ಕು, ನಾಯಿ, ಎತ್ತು, ಎಮ್ಮೆ ಬರುತ್ತಿದೆ ನೋಡು, ನನ್ನನ್ನು ಕಾಪಾಡಣ್ಣ ಎಂದು ಬೇಡಿತು. ಗರಂ ಗರಂ ಅಂತ ಗುಂಡಾಗಿದ್ದ ಕೇಸರಿ ಜಿಲೇಬಿ ನರಿಯ ಬಾಯಲ್ಲಿ ನೀರನ್ನು ತರಿಸಿತು. ಅಯ್ಯೋ ಪಾಪ, ನಾನು ನಿನ್ನನ್ನು ನದಿ ದಾಟಿಸಿಬಿಡ್ತೀನಿ, ನನ್ನ ಬಾಲದ ಮೇಲೆ ಕುಳಿತುಕೋ ಅಂದಿತು. ನರಿ ನದಿಯಲ್ಲಿ ಸ್ವಲ್ಪ ದೂರ ಹೋಯಿತು. ಜಿಲೇಬಿ ಬಾಲಕ್ಕೆ ಭಾರ ಜಾಸ್ತಿ ಆಯಿತು, ಸ್ವಲ್ಪ ಬೆನ್ನಿನ ಮೇಲೆ ಬಾ ಅಂದಿತು. ಜಿಲೇಬಿ ಅದಕ್ಕೊಪ್ಪಿ ಬೆನ್ನ ಮೇಲೆ ಕೂತಿತು. ನರಿ ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗಿ ಜಿಲೇಬಿ ನನ್ನ ಬೆನ್ನು ತುಂಬಾ ನೋವ್ತಾ ಇದೆ, ತಲೆ ಮೇಲೆ ಕುಳಿತುಕೋ ಅಂದಿತು. ಹಾಗೆ ಆಗಲಿ ಅಂತ ಜಿಲೇಬಿ ನರಿಯ ತಲೆ ಮೇಲೆ ಕೂತು ಹೋಗುತ್ತಿತ್ತು. ನದಿಯಲ್ಲಿ ಮತ್ತಷ್ಟು ಮುಂದೆ ಸಾಗಿದ ನರಿ ನಿಂತು, ಜಿಲೇಬಿ ತಲೆ ಭಾರವಾಗಿ ಸಿಡಿಯುತ್ತಿದೆ, ನನ್ನ ಮೂಗಿನ ಮೇಲೆ ಕೂರು ಅಂದಿತು. ಜಿಲೇಬಿ ಮೂಗಿನ ಮೇಲೆ ಬಂದ ಕೂಡಲೇ ನರಿ ಅದನ್ನು ತಿನ್ನಲು ಪ್ರಯತ್ನಿಸಿತು. ಜಿಲೇಬಿ ಕೂಡಲೇ ದಡಕ್ಕೆ ಹಾರಿ ಓಡಿ ಹೋಯಿತು. ನೋಡಿದ್ರಾ ಮಕ್ಕಳೇ, ಗುಂಡು ಜಿಲೇಬಿಯ ಕತೆ. ಇಂತಹ ಇನ್ನೂ ಅದ್ಭುತ ಕತೆಗಳನ್ನು ನೋಡಬೇಕು, ಕೇಳಬೇಕು ಅಂದರೆ ಚರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.